ಹಲೋ ಗಾಯ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಶಾವಿ ಪಲ್ಯ ವಡೆ ಹೇಗ್ ಮಾಡೋದು ಅನ್ನೋದು ನೋಡೋಣ. ಅದಕ್ಕಿಂತ ಪहले ಸಾರಿ ಗಾಯ್ಸ್, ಸ್ವಲ್ಪ ದಿನದಿಂದ ವಿಡಿಯೋಗಳನ್ನ ಹಾಕ್ತಾ ಇಲ್ಲ. ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ, ಹಾಗಾಗಿ ಹಾಕ್ತಾ ಇಲ್ಲ. ಇನ್ಮೇಲಿಂದ ಕಂಟಿನ್ಯೂ ಇರುತ್ತೆ, ನೋಡ್ಕೊಳ್ಳಿ. ಹೇಗ್ ಮಾಡೋದು ಅನ್ನೋದು ನೋಡೋಣ. ಈ ತರ ಶಾವಿ ಪಲ್ಯ ಅನ್ನೋದು ತಗೊಂಡಿದ್ದೀನಿ ನಾನು. ಒಂದ್ ಕಟ್ಟು ಇಲ್ಲಾಂದ್ರೆ 15 ಎಲೆಗಳನ್ನು ತಗೊಂಡಿದ್ದೀನಿ. ಈ ತರ 2 ಕಪ್ ಬೇಸನ್ ಅನ್ನೋದು ಒಂದ್ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ನೋಡಿ. ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದೇ ತರ ಕೊತ್ತಂಬರಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಅರಿಶಿನ ಹಾಕಿದ್ದೀನಿ ಅರ್ಧ ಚಮಚದಷ್ಟು. ಖಾರ ಹಾಕ್ತಾ ಇದ್ದೀನಿ 1.5 ಚಮಚದಷ್ಟು. ಉಪ್ಪು ಹಾಕ್ಬೇಕು 1 ಚಮಚದಷ್ಟು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಜ್ವಾನ್ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅಜ್ವಾನ್ ಅನ್ನೋದು ಹಾಕ್ತಾ ಇದ್ದೀನಿ. ಅದೇ ತರ ಹುಣಸೆಹಣ್ಣಿನ ರಸ ಅನ್ನೋದು ತಗೊಂಡಿದ್ದೀನಿ ನೋಡಿ. ನಾನು ಒಂದ್ ಬಟ್ಲಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಗಂಟ್ಲು ಅನ್ನೋದು ಕೆರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣಿನ ರಸ ಅನ್ನೋದು ಸೇರಿಸ್ಬೇಕು. ಸೇರಿಸ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ. ಬಜ್ಜಿ ಹಿಟ್ಟು ಹೇಗಿರುತ್ತೋ ಆ ಹದಕ್ಕೆ ನಾವು ಕಲ್ಸ್ಕೋಬೇಕು. ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕಿ, ಜಾಸ್ತಿ ಹಾಕ್ಬೇಡ್ರಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನೋಡಿ ಈ ತರ ಆಗ್ಬೇಕು ನೋಡಿ. ಈಗ ನಾನು ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ನೀರ್ ಹಾಕೊಂಡ್ಬಿಟ್ಟು ಗರಂ ಮಾಡಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಈ ತರ ಒಂದ್ ಜಾಲಿದ್ ಪಾತ್ರೆ ತಗೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದನ್ನ ಈ ತರ ಮುಚ್ಚಿಟ್ಬಿಡೋಣ ಗ್ಯಾಸ್ ಮೇಲೆ. ಈಗ ನಾವು ಈ ತರ ಎಲೆ ಅನ್ನೋದು ತಗೋಬೇಕು. ತಗೊಂಡ್ಬಿಟ್ಟು ಹಿಟ್ಟು ಅನ್ನೋದು ಈ ತರ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೇಕು ನೋಡಿ. ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೀನೋ ಆ ತರ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇದನ್ನ ತಿಂದ್ರೆ. ಹೆಲ್ತ್ ಕೂಡ ತುಂಬಾ ಒಳ್ಳೇದಿದು ನೋಡಿ. ಈ ತರ ಸುತ್ಕೊಂಡ್ಬಿಟ್ಟು ರೋಲ್ ಮಾಡ್ಬಿಟ್ಟು ಒಂದ್ ಪ್ಲೇಟಲ್ಲಿ ಇಟ್ಕೊಂಡ್ಬಿಡಿ. ನಾನು ಈ ತರ ಇಟ್ಕೊಂಡಿದ್ದೀನಿ. ಈಗ ಸ್ಟೀಮ್ ಮಾಡಕ್ ಇಟ್ಬಿಡೋಣ. ಈ ತರ ಅಷ್ಟು ಹಾಕೊಂಡ್ಬಿಟ್ಟು ಸ್ಟೀಮ್ ಮಾಡಕ್ ಇಟ್ಬಿಡ್ಬೇಕು ನೋಡಿ. ಸ್ಟೀಮ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಕುದ್ದಿದೆ. ಅದು ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು. ಈ ತರ ಸ್ವಲ್ಪ ತಣ್ಣಗಾಗಿದ ತಕ್ಷಣ ಕಟ್ ಮಾಡ್ಕೋಬೇಕು ಚೆನ್ನಾಗಿ. ಅಷ್ಟನ್ನು ಇದೇ ತರ ಕಟ್ ಮಾಡ್ಕೋಬೇಕು ನೋಡಿ. ಒಬ್ರೊಬ್ರು ಇದನ್ನ ಫ್ರೈ ಕೂಡ ಮಾಡ್ತಾರೆ, ನಾವು ಈ ತರ ಮಾಡ್ತೀವಿ ನೋಡಿ. ಒಂದ್ ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಅನ್ನೋದು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ ಸಾಸಿವೆ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಒಂದ್ ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಅನ್ನೋದು ಸೇರಿಸಿದೀನಿ ನೋಡಿ. ಅದೇ ತರ ಕರಿಬೇವು ಕೂಡ ಹಾಕಿದ್ದೀನಿ. ಉಳ್ಳಾಗಡ್ಡಿ ಈ ತರ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಅನ್ನೋದು ಸೇರಿಸ್ತಾ ಇದ್ದೀನಿ ನೋಡಿ. ಖಾರ ಕೂಡ 1 ಚಮಚದಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಈಗ ಕುದ್ದಿದೆ ಅದು. ಈಗ ಇವೇನ್ ಕಟ್ ಮಾಡ್ಕೊಂಡಿದ್ದೇವೋ ವಡೆ ಅನ್ನೋದು ಅದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ. ರೆಡಿಯಾಗಿದೆ. ಇದನ್ನ ಚಪಾತಿ ಜೊತೆಗೂ ತಿನ್ನಿ, ಹಾಗೇನೆ ಸ್ನಾಕ್ಸ್ ತರ ಕೂಡ ತಿನ್ನಿ, ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ.